ನಮಸ್ಕಾರ ಎಲ್ಲರಿಗೂ. ಹೋಸ್ಟೆಲ್ ಲೈಫ್ ವಿತ್ ಸುರೇಖಾ ಚಾನಲ್ಗೆ ಸ್ವಾಗತ. ಕಬಾಬ್ ಮಾಡ್ತಿದ್ದೀನಿ, ಸಿಂಪಲ್ ರೆಸಿಪಿಲಿ ಮಾಡ್ತಿದ್ದೀನಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ನೀವು ಒಂದ್ಸರಿ ಟ್ರೈ ಮಾಡಿ ಅಂತ ಕಮೆಂಟ್ ಮಾಡಿ. ಕಬಾಬಿಗೆ ಬೇಕಾಗೊಂದು ನಾನು ಸ್ವಲ್ಪ ಕರಿಬೇವು ಸೊಪ್ಪು, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಸ್ವಲ್ಪ ಬಿಳಿ ಎಳ್ಳು, 2 ಮೊಟ್ಟೆ, ಸ್ವಲ್ಪ ಅರಿಶಿನ ಹಿಟ್ಟು ತೊಗೊಂಡಿದ್ದೀನಿ. ನಾನು ಮೊಟ್ಟೆ 2 ಮೊಟ್ಟೆ, 1 ಮೊಟ್ಟೆ ಹಳದಿ ಭಾಗ ಮತ್ತು ಇನ್ನೊಂದು ಮೊಟ್ಟೆ ಬರೀ ಬಿಳಿ ಭಾಗ, ತೇಜು ಚಿಕನ್ ಕಬಾಬ್ ಪೌಡ್ರು. ಮಸಾಲೆ ರೆಡಿ ಮಾಡ್ಕೊಳ್ಳೋ ಮುಂಚೆ ನಾನು ಚಿಕನ್ಗೆ ಸ್ವಲ್ಪ ಅರಿಶಿನ ಹಾಕಿ ಕಲಸಿಟ್ಕೊತೀನಿ. ನಾನು ಪೌಡ್ರು ತೇಜು ಚಿಕನ್ ಕಬಾಬ್ ಪೌಡ್ರು, ಇದು ಯಾವಾಗಲೂ ನಾವು ಇದೇ ಯೂಸ್ ಮಾಡೋದು. ಇದು ಒಳ್ಳೆ ಟೇಸ್ಟು, ಬೇರೆದೆಲ್ಲ ಒಳ್ಳೆ ಇರ್ತದೆ, ಬಟ್ ನಾವು ಯಾವಾಗಲೂ ಯೂಸ್ ಮಾಡೋದು ಇದೇ ಮಾಡಿದ್ರೇ ಸಮಾಧಾನ ನಮಗೆ, ಇದೇ ಹಾಕಿದ್ರೆ. ಸೊ ಚಿಕನ್ನೇ ತೋರಿಸ್ಲಿಲ್ಲ ನೋಡಿ. ಚಿಕನ್ ಇಷ್ಟು 1 kg ಆಗೋಷ್ಟು ಚಿಕನ್ನು. 1 kgಗೆ ನೀವು ನೋಡ್ಕೊಳ್ಳಿ, 1 ಪ್ಯಾಕೆಟ್ ಬೇಕು ಅಂದರೆ 1 ಪ್ಯಾಕೆಟ್ ಹಾಕೋಬೋದು. ನಾನು 2 ಪ್ಯಾಕೆಟ್ ಹಾಕೋತಿದ್ದೀನಿ. ಸ್ವಲ್ಪ ಮಸಾಲ ಚೆನ್ನಾಗಿ ತಿಕ್ಕಾಗಿ ಮಾಡಿ, ಮಸಾಲ ಸರಿಯಾಗಿ ಪೀಸಿಗೆ ಕೂತ್ರೆ ಒಳ್ಳೆ ಆಗ್ತದೆ ಅದು. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದಿಷ್ಟ ಆಗೋಷ್ಟು, ಒಂದು ಸ್ವಲ್ಪ ಬಿಳಿ ಎಳ್ಳು, ತಗೊಂಡು ಚೆನ್ನಾಗಿ ಚೆಂದಾಗಿ ಕಲಿಸ್ಕೊಳ್ಳಿ. ನಿಮಗೆ ಸ್ವಲ್ಪ ಖಾರ ಬೇಕು ಅಂತಾದರೆ ಒಂದು ಸ್ವಲ್ಪ ಮೆಣಸಿನ ಪುಡಿನ ಮಿಕ್ಸ್ ಮಾಡ್ಕೋಬೋದು. ನಾನಿದು ಮನೆಯಲ್ಲೇ ಮಾಡಿರೋಂಥದ್ದು ಮೆಣಸಿನ ಪುಡಿನ ಸ್ವಲ್ಪ ಹಾಕ್ಕೊತಿದ್ದೀನಿ. ನಮಗೆ ಸ್ವಲ್ಪ ಖಾರ ತಿನ್ನೋದು ಜಾಸ್ತಿ ಅಂತೇಳಿ. ಮಸಾಲ ರೆಡಿಯಾಗಿದೆಯಲ್ಲ, ನಾನು ಸ್ವಲ್ಪ ಅರಿಶಿನ ಹಿಟ್ಟು ಹಾಕಿ ಕಲಸಿಟ್ಕೊಂಡಿರೋ ಚಿಕನ್ನ ಹಾಕಿ ಮಿಕ್ಸ್ ಮಾಡ್ತೀನಿ. ಹಾಗೆ ಕೊನೆಯದಾಗಿ ಕರಿಬೇವು ಸೊಪ್ಪು.
ಆಮೇಲೆ ಕಬಾಬು ಎಣ್ಣೆಲಿ ಬಿಡುವಾಗ್ಲೂ ಹಾಕೋಬೋದು. ಇವಾಗ ಒಂದು ಸ್ವಲ್ಪ ಹಾಗೆ ಹಾಕಿ ಕಲಸಿ ಒಂದು ಸ್ವಲ್ಪ ಹೊತ್ತು ಇಡೋದು. ಒಂದು 20 ಮಿನಿಟ್ಸ್ ಆದರೂ ಮ್ಯಾರಿನೇಟ್ಗೆ ಇಟ್ಟು ಬಿಡೋಣ. ಕಡೆಗೆ ಆಮೇಲೆ ಎಣ್ಣೆಲಿ ಬಿಟ್ಟರೆ ನಾನು ಈಗ ಕಲಸಿಟ್ಟಿರೋದಕ್ಕೆ ಸ್ವಲ್ಪ ಹಸಿಮೆಣಸು, ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಈ ಥರ ಕಟ್ ಮಾಡಿ ಮಿಕ್ಸ್ ಮಾಡ್ಕೊಳುತ್ತೆ. ಈಗ ಎಣ್ಣೆಲಿ ಬಿಡುವ ಬರೀ. ಎಣ್ಣೆ ಕಾಯಿಸೋಕ್ಕಿಟ್ಟಿದ್ದೆ. ಈಗ ಎಣ್ಣೆ ಕಾದಿದೆ. ಒಂದೊಂದೇ ಚಿಕನ್ ಪೀಸ್. ಈಗ ಯಾರೂ ಫುಡ್ ಕಲರ್ ಯೂಸ್ ಮಾಡೋದಿಲ್ಲ ಅಲ್ಲ. ಹೋಟ್ಲಲ್ಲಿ ಆಗಲಿ ಅಥವಾ ತೇಜು ಪೌಡರ್ ಅದರಲ್ಲೂ ಫುಡ್ ಕಲರ್ ಯೂಸ್ ಮಾಡೋದಿಲ್ಲ. ನೋಡಿ ಅದಕ್ಕೆ ಕೆಂಪು ಕಲರೆಲ್ಲ ಬರಲಿಲ್ಲ. ನಾನು ಅದಕ್ಕೆ ಸ್ವಲ್ಪ ಮೆಣಸಿನ ಪುಡಿ ಹಾಕಿದ್ದು. ಮೆಣಸಿನ ಪುಡಿನ ಸ್ವಲ್ಪ ಆ್ಯಡ್ ಮಾಡಿದ್ದೆ. ಅದು ಕಲರು ಬರ್ತದೆ, ಆಮೇಲೆ ಸ್ವಲ್ಪ ಖಾರನೂ ಸಿಗ್ತದೆ ಹೇಳಿ. ನಿಮಗೆ ಕಬಾಬು ಸ್ವಲ್ಪ ಕ್ರಿಸ್ಪಿಯಾಗಿ ಬರಬೇಕು ಗರ್ಗರಿಯಾಗಿ ಬರಬೇಕು ಅಂತಂದರೆ ನೀವು ಕಬಾಬು ಪೌಡ್ರು ಎಲ್ಲ ಹಾಕಿ ಕಲಿಸ್ಕೊಳ್ಳೋ ಟೈಮಲ್ಲಿ 1-2-3 ಸ್ಪೂನು ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ. ಆವಾಗ ಗರ್ಗರಿಯಾಗಿ ಬರ್ತದೆ. ನಾನು ಇದಕ್ಕೆ ಮಿಕ್ಸ್ ಮಾಡಲಿಲ್ಲ. ನೋಡಿ ಕಬಾಬು ರೆಡಿ. ಸೂಪರಾಗಿ ಬಂದಿದೆ. ಒಂದು ಸ್ವಲ್ಪ ಒಗ್ಗರಣೆ ಫ್ರೈ ಮಾಡಿ ಹಾಕು.